ಹಾಸ್ಯಲೋಕದ ದಿಗ್ಗಜ ಸ್ಯಾಂಡಲ್ವುಡ್ನ ಹಿರಿಯ ಕಲಾವಿದ ಬಾರದೂರಿಗೆ ಪಯಣಿಸಿದ್ದಾರೆ. 6 ದಶಕಕ್ಕೂ ಹೆಚ್ಚಿನ ಕಾಲ ಪ್ರೇಕ್ಷಕರನ್ನ ರಂಜಿಸಿದ್ದ ಉಮೇಶ್ ಕರುನಾಡಿನ ಮನೆಮಾತಾಗಿದ್ರು. ಅಯ್ಯೋ ನನ್ನ ಅಪಾರ್ಥ ಮಾಡ್ಕೊಳ್ಬೇಡಿ ಎಂಬ ಪಂಚ್ ಡೈಲಾಗ್ ಮೂಲಕ ಗಮನ ಸೆಳೆದಿದ್ದ ಉಮೇಶ್ ಇದೀಗ ಅಪಾರ ಅಭಿಮಾನಿಗಳನ್ನ ಬಿಟ್ಟು ಇಹಲೋಕ ತ್ಯಜಿಸಿದ್ದಾರೆ. ಮಕ್ಕಳ ಚಿತ್ರದ ಮೂಲಕವೇ ಇಂಡಸ್ಟ್ರಿಗೆ ಕಾಲಿಟ್ಟಿದ್ದ ಉಮೇಶ್ 1960ರಲ್ಲಿ ಮಕ್ಕಳ ರಾಜ್ಯ ಅನ್ನೋ ಚಿತ್ರದಲ್ಲಿ ಇವರೇ ಹೀರೋ ಆಗಿದ್ರು. ಇಲ್ಲಿಂದ ಶುರುವಾದ ಇವರ ಜರ್ನಿ 6 ದಶಕಗಳವರೆಗೂ ಸಾಗಿ ಬಂದಿದೆ. ಬರೋಬ್ಬರಿ 350 ಸಿನಿಮಾಗಳಲ್ಲಿ ನಟಿಸಿದ್ದು, ಹಾಸ್ಯದ ಮೂಲಕ ಜನರನ್ನ ಹೊಟ್ಟೆ ಹುಣ್ಣಾಗುವಂತೆ ನಗಿಸಿದ್ರು. ಆದರೆ ಕಳೆದ ಕೆಲವು ತಿಂಗಳಿನಿಂದಲೂ ಕ್ಯಾನ್ಸರ್ನಿಂದಲೇ ಬಳಲುತ್ತಿದ್ರು. ಆದರೂ ಇವರ ಮುಖದಲ್ಲಿರೋ ಹಾಸ್ಯ ಕಳೆದು ಹೋಗಿರಲಿಲ್ಲ. ನೋಡಲು ಬಂದ ಪ್ರತಿಯೊಬ್ಬರನ್ನೂ ನಗ್ತಾನೆ ಮಾತನಾಡಿಸಿ ಕಳಿಸುತ್ತಿದ್ರು. ಆದ್ರೀಗ ಇದೀಗ ಅವರೇ ಇಹಲೋಕ ತ್ಯಜಿಸಿದ್ದಾರೆ. ಎಲ್ಲ ಸಿನಿಮಾಗಳಲ್ಲೂ ಹಾಸ್ಯವನ್ನ ಉಣಬಡಿಸಿದ MS ಉಮೇಶ್ ಅವರು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಚಿತ್ರದಲ್ಲೂ ನಟಿಸಿ ಎಲ್ಲರ ಹುಬ್ಬೇರುವಂತೆ ಮಾಡಿದ್ರು. MS ಉಮೇಶ್ ಅವರು ತಮ್ಮ 6 ದಶಕದ ಜರ್ನಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್ ಹೀಗೆ ಕನ್ನಡದ ಸ್ಟಾರ್ ನಟರ ಜೊತೆಗೆ ನಟಿಸಿ ಮಿಂಚಿದ್ರು. ಎಂಥದ್ದೇ ಕಷ್ಟ ಇದ್ರೂ ಯಾರೇ ಎಲ್ಲೇ ಸಿಕ್ಕರೂ ನಗುಮುಖದಲ್ಲಿಯೇ ಉಮೇಶ್ ಅವರು ಮಾತನಾಡ್ತಿದ್ರು. ಇನ್ನು ಕನ್ನಡ ರಂಗಭೂಮಿ ಮತ್ತು ಚಿತ್ರರಂಗದಲ್ಲಿ ತಮ್ಮದೇ ಛಾಪು ಮೂಡಿಸಿದ್ದ ಉಮೇಶ್ ಅವರು ಅಯ್ಯಯ್ಯೋ ಇವರು ನನ್ನ ಅಪಾರ್ಥ ಮಾಡ್ಕೊಂಡ್ಬಿಟ್ರಲ್ಲ ಎನ್ನುವ ತಮ್ಮ ಜನಪ್ರಿಯ ಡೈಲಾಗ್ ಮೂಲಕ ಉಮೇಶ್ ಮನೆಮಾತಾಗಿದ್ರು. ಸಿನಿಮಾವೊಂದರಲ್ಲಿ ವೃದ್ಧ ವಿಧವೆ ಅಜ್ಜಿಯ ಪಾತ್ರವು ಮೆಚ್ಚುಗೆ ಪಡೆದಿತ್ತು. ರಾಜ್ಕುಮಾರ್ ಅವರ ಬೊಂಬೆ ಆಟವಯ್ಯ ಹಾಡಿನಲ್ಲೂ ಉಮೇಶ್ ಮಿಂಚಿದ್ದು ಎಲ್ಲರಿಗೂ ಗೊತ್ತಿದೆ. 6 ದಶಕಗಳ ಕಾಲ ಪ್ರೇಕ್ಷಕರಿಗೆ ಹಾಸ್ಯದ ರಸದೌತಣ ಉಣಬಡಿಸಿದ್ದ ಉಮೇಶ್ ಅವರಿಗೆ ಅದೊಂದು ಕಾಯಿಲೆ ಇನ್ನಿಲ್ಲದಂತೆ ಕಾಡಿತ್ತು. ಉಮೇಶ್ ಅವರ ದೇಹದ ಕೆಲ ಭಾಗಕ್ಕೆ ಕ್ಯಾನ್ಸರ್ ಹರಡಿಕೊಂಡಿತ್ತು. ಈ ಕಾರಣ ಸರ್ಜರಿ ಮಾಡುವುದು ಕೂಡ ಕಷ್ಟ ಎಂದು ವೈದ್ಯರು ಹೇಳಿದ್ರು. ಆದರೆ ಉಮೇಶ್ ಅವರು ನಗುತ್ತಲೇ ವಿಡಿಯೋ ಮೂಲಕ ಸ್ಪಷ್ಟನೆ ನೀಡಿದ್ರು. ವೈದ್ಯರು ನನ್ನನ್ನು ಚೆನ್ನಾಗಿ ನೋಡಿಕೊಳ್ತಿದ್ದಾರೆ. ಅಭಿಮಾನಿಗಳು ಯಾರೂ ಆತಂಕ ಪಡಬೇಡಿ, ಆದಷ್ಟು ಬೇಗ ಹುಷಾರಾಗಿ ಬರ್ತೀನಿ ಎಂದಿದ್ರು. ಗಿರಿಜಾ ಲೋಕೇಶ್ ಸೇರಿದಂತೆ ಹಲವು ಕಲಾವಿದರು ಆಸ್ಪತ್ರೆಗೆ ಭೇಟಿ ನೀಡಿ ಅವರ ಆರೋಗ್ಯವನ್ನು ವಿಚಾರಿಸಿ ಬಂದಿದ್ರು. ಆದ್ರೀಗ ಉಮೇಶ್ ಅಪಾರ ಅಭಿಮಾನಿ ಬಳಗ, ಕುಟುಂಬಸ್ಥರು ಸಿನಿ ಕಲಾವಿದರನ್ನ ಬಿಟ್ಟು ಏಕಾಂಗಿಯಾಗಿ ಹೊರಟು ಹೋಗಿದ್ದಾರೆ. ಅಭಿಮಾನಿಗಳಂತೂ ನಿಮ್ಮನ್ನ ಅಪಾರ್ಥ ಮಾಡಿಕೊಂಡಿಲ್ಲ, ದಯವಿಟ್ಟು ಮರಳಿ ಬನ್ನಿ ಸರ್ ಅಂತ ಮಮ್ಮಲ ಮರುಗುವಂತಾಗಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.